ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಏನೇ ಆದರೂ ಪಾಸಿಟಿವ್ ನೆಗೆಟಿವ್ ಏನೇ ಆದ್ರೂ ಅದು ನಿಮ್ಮ ದೇಹದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರುತ್ತೆ. ಆ ಖಂಡಿತ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಗೊತ್ತಾಗತ್ತೆ ಇವತ್ತು ಮೂಡ್ ಸರಿ ಇಲ್ಲ, ಏನೋ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಂತ. ಇಫ್ ಯು ಆರ್ ಕಾನ್ಷಿಯಸ್ ಯಾಕೋ ಸರಿ ಇಲ್ಲ ಅಂತ, ಫಸ್ಟು ನೀವು ಊಟ ಮಾಡಿಬಿಡಿ. ಸ್ಕಿಪ್ ದ ಮೀಲ್. ಯಾಕೆ ಅಂತ ಹೇಳ್ತೀನಿ, ನೀವು ಯಾವಾಗ ಊಟ ಬಿಟ್ಬಿಡ್ತೀರಾ, ಅದು ಒಳಗಡೆ ಹಾಕೊಳ್ಳೋದಿದೆಯಲ್ಲ, ಆ ಮೂರು ಸರಿ ಇಲ್ಲದೆ ಇದ್ದಾಗ ಒಳಗಡೆ ಏನಾದ್ರು ಹಾಕ್ಕೊಂಡ್ರೆ ಅದು ಪಾಯ್ಸನ್ ಆಗುತ್ತೆ, ಮೈಗೆ ಹತ್ತಲ್ಲ ಅದು. ಅದನ್ನು ಊಟ ಬಿಡಿ ಅಲ್ಲಿ. ಅವಾಗೇನಾಗುತ್ತೆ, ದೇಹ ಮನಸ್ಸಲ್ಲಿ ಏನು ನಡೀತಾ ಇದೆ ಸ್ವಲ್ಪ ಹೊತ್ತು ಅದರ ಇಫೆಕ್ಟ್ ಬಾಡಿ ಮೇಲೆ ಬೀಳಲ್ಲ. ನೀವು ಊಟ ಮಾಡದೇ ಇದ್ದರೆ ಇವಾಗ ದೇಹದ ಮಾತು ಮನಸ್ಸು ಕೇಳುತ್ತೆ. ದೇಹದಲ್ಲಿ ಏನಾದರೂ ನಿಮಗೆ ತೊಂದರೆ ಇದ್ದರೆ ಅದು ಹೀಲ್ ಆಗೋಕ್ಕೆ ಅವಕಾಶ ಆಗುತ್ತೆ. ರಿಲ್ಯಾಕ್ಸ್ ಮಾಡಬೇಕು. ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬಾರ್ದು, ಏನೂ ವಿಚಾರಗಳು ತಲೆಗೆ ಹಾಕೋಬಾರ್ದು. ನೀವು ಸ್ವಲ್ಪ ಊಟನೂ ಮಾಡಬಾರ್ದು. ಒಂದು ಫ್ಯೂ ಅವರ್ಸ್ ಏನೂ ತೊಗೊಳ್ಬೇಡಿ, ಸುಮ್ಮನೆ ಏಕಾಂತವಾಗಿ ಇದ್ಬಿಡಿ. ಆಗ ದೇಹನ ದಂಡಿಸ್ತೀವಲ್ಲ ನಾವು, ದೇಹಕ್ಕೆ ಬುದ್ಧಿ ಹೇಳ್ತಾ ಇದ್ದೀವಿ. ಯು ಆರ್ ಟೀಚಿಂಗ್ ದಿ ಬಾಡಿ, ಯು ಆರ್ ಟೀಚಿಂಗ್ ದಿ ಬಾಡಿ ವಿತ್ ಸರ್ಟನ್ ಎಮೋಷನ್ಸ್. ಆಗ ಬಾಡಿ ಏನು ಮಾಡುತ್ತೆ, ಅದು ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಅದು ಏನು ಕಾನ್ಷಿಯಸ್ನೆಸ್ಸಲ್ಲಿ ನಡೀತಾ ಇದೆ ಅದು ಬಾಡಿ ಮೇಲೆ ಪರಿಣಾಮ ಬೀರಲ್ಲ. ಅಷ್ಟೊತ್ತಿಗೆ ನಿಮ್ಗೆ ಅವೇರ್ನೆಸ್ ಇರುತ್ತೆ, ಚುರುಕಾಗುತ್ತೆ. ಊಟ ಬೀಳದೆ ಇದ್ದಾಗ ನೀವು ತಮಸ್ನಲ್ಲಿರಲ್ಲ, ನಿದ್ದೆ ಮಾಡಲ್ಲ, ಎಚ್ಚರವಾಗಿರ್ತೀರ. ಬೇಕಾದಷ್ಟು ಕೆಮಿಕಲ್ ಕಾಂಬಿನೇಷನ್ ನಡೆಯುತ್ತೆ ನಮ್ಮಲ್ಲಿ ನಾವು ಊಟ ಮಾಡದೇ ಇದ್ದಾಗ. ಒಂದು ಹೊತ್ತು ಸ್ಕಿಪ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಏಕಾಂತವಾಗಿರಿ, ಆಮೇಲೆ ಊಟ ಮಾಡಿ. ಅದು ಅಮೃತ ಆಗುತ್ತೆ.